ಕಾಡಿಲ್ಲ ಅಂದರೆ ಪ್ರಾಣಿಗಳಿರಲ್ಲ, ಪ್ರಾಣಿಗಳಿಂದ ಕಾಡಿರಲ್ಲ, ಅವೆರಡೂ ಇಲ್ಲ ಅಂದರೆ ಖಂಡಿತ ನಾವುಗಳು ಯಾರೂ ಬದುಕೋಕ್ಕಾಗಲ್ಲ. ನೋಡಿ ಇವಾಗ ಮಾತಾಡ್ತಾ ಇದ್ದೀವಿ ನೋಡಿ, ನಾಯಿ ಒಳಗಡೆ ಹೋಗಿದೆ. ಪಬ್ಲಿಕ್ ಟಾಯ್ಲೆಟಿಗೆ ಯೂಸ್ ಮಾಡಿ ಈ ಕಡೆ ಇರೋರೆಲ್ಲರೂ ಪಬ್ಲಿಕ್ಕಿಗೆ ಬೆಳಗ್ಗೆ ಎದ್ರೆ ಒಂದು 50 ಜನ 100 ಜನ ಒಳಗಡೆ ಹೋಗ್ತಾರೆ. ಹಸುಗಳು ಹೋಗ್ತದೆ, ನಾಯಿಗಳು ಹೋಗ್ತದೆ, ಮನುಷ್ಯರು ಹೋಗ್ತಾರೆ, ಈ ನಾಯಿಗಳು ಜಿಂಕೆ ಮೇಲೆ ಹೋಗ್ತದೆ. ನಮಸ್ಕಾರ ಸ್ನೇಹಿತರೆ, ನಿನ್ನೆ ನಾವೇನೊಂದು ಸ್ಟೋರಿ ಮಾಡಿದ್ವಿ. ಜಿಂಕೆ ಈ ತುರಳಿ ಫಾರೆಸ್ಟ್ ಹತ್ರ ಜಿಂಕೆಗಳು ನೀರು ಕುಡಿಯೋಕ್ಕೆ ಆಚೆ ಬರ್ತಾ ಇದೆ. ಅದಕ್ಕೆ ಊಟ ತಿಂಡಿ ಇಲ್ಲದೆ ಹುಲ್ಲುಗಳು ಸಿಗದೆ, ಹಸಿರಾಗಿರೋ ಹುಲ್ಲುಗಳು ಒಳಗಡೆ ಸಿಗದೇ ಇರೋ ಕಾರಣಕ್ಕೆ ಅವು ಆಚೆ ಬರ್ತಾ ಇದ್ವಿ. ಅದಕ್ಕೆ ಯಾರೋ ಕೆಲವೊಬ್ಬರೆಲ್ಲ ಲೋಕಲ್ ಅವರು ಜನಗಳು ಅವರ ಒಂದು ಮಾನವೀಯತೆ ದೃಷ್ಟಿಯಿಂದ ಅದಕ್ಕೊಂದು ನೀರು ಕೂಡ ಒಂದು ವ್ಯವಸ್ಥೆ ಇದೆಲ್ಲ ಮಾಡ್ತಾ ಇರೋ ಸ್ಟೋರಿ ಮಾಡಿದ್ವಿ. ಅದಾದ ಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಆ ಸ್ಟೋರಿ ನೋಡಿ ಸಾಕಷ್ಟು ಜನ ನನಗೆ ವಾಲಂಟ್ರಿಯಾಗಿ ಕಾಲ್ ಮಾಡಿದರು, ನಮಗೆ ಮೆಸೇಜ್ಗಳು ಮಾಡಿದರು. ಅಂದರೆ ನಮ್ಮ ಕಡೆಯಿಂದ ಏನಾಗ್ಬೋದು ಹೆಲ್ಪ್, ನಾವು ಮುಂದಕ್ಕೆ ಬರ್ತೀವಿ, ಮಾಡ್ತೀವಿ, ನೀರು ಬೇಕಾದ್ರೆ ನಾವು ಟ್ಯಾಂಕರ್ಗಳನ್ನ ಓಡಿಸ್ತೀವಿ ಅನ್ನೋ ಥರ. ಸೊ ಈ ವಿಚಾರವಾಗಿ DFO ರವೀಂದ್ರ ಸರ್ ಹತ್ರ ನಾನು ಮಾತಾಡಿದೆ. ಅವರು ನಿಜವಾಗ್ಲೂ ನಾವು ತುಂಬ ಖುಷಿ ಆಯಿತು ಈ ಥರ ಇದಾಗಿರೋದು. ಸರ್ ನಿಜವಾಗ್ಲೂ ಏನಾಗುತ್ತೋ ಬನ್ನಿ ಸಪೋರ್ಟ್ ಮಾಡಿ, ಎಲ್ಲ ಒಟ್ಟಿಗೆ ಕೈ ಜೋಡಿಸೋಣ ಅಂತ ಅಂದರು. ಅದಾದಮೇಲೆ ನಾನು ಇಲ್ಲಿಗೆ ಈ ಪ್ಲೇಸಿಗೆ ಬಂದು ರವಿಯವ್ರ ಹತ್ರ ಮಾತಾಡಿದ್ವಿ. ನೋಡಿರ್ಬೋದು ಆ ಕನ್ವರ್ಸೇಷನ್ ನೀವು. ಸೊ ಕೆಲವೊಂದು ಕಡೆ ಅವ್ರ ದೃಷ್ಟಿಕೋನದಲ್ಲಿ ಅವರು ಕರೆಕ್ಟ್ ಆಗಿದ್ದಾರೆ, ಬಟ್ ಕೆಲವೊಂದು ಕಡೆ ನಾವು ನೋಡಿದಾಗ ನಮ್ಮ ದೃಷ್ಟಿಕೋನದಲ್ಲಿ ಒಳಗಡೆ ಫಾರೆಸ್ಟ್ ಒಳಗಡೆ ನಿಜವಾಗ್ಲೂ ಏನಿದೆ, ಏನು ನಡೀತಿದೆ, ಏನು ನಮ್ಗೆ ಗೊತ್ತಿಲ್ಲ. ಬಟ್ ನಮಗೆ ಕಣ್ಣೆದುರುಗಡೆ ಎಲ್ಲ ಒಂದು ಕಡೆ ರೋಡಲ್ಲಿ ನೋಡಿದಾಗ ಮಾನವೀಯ ದೃಷ್ಟಿಯಿಂದ ಹೌದು ಈ ಪ್ರಾಣಿಗಳು ಯಾಕೆ ಇಲ್ಲಿಗೆ ಬಂದವು, ನಿಜವಾಗ್ಲೂ ಅದಕ್ಕೆ ಒಳಗಡೆ ಕುಡಿಯೋ ನೀರಿನ ವ್ಯವಸ್ಥೆ ಇದ್ದು ಪ್ರಕೃತಿಯಲ್ಲಿ ಬೆಳೆದಿರೋ ಹುಲ್ಲುಗಳನ್ನ ಇನ್ನೊಂದು ತೊಗೊಂಡು ತಿನ್ನೋ ಥರ ಫೆಸಿಲಿಟಿ ಇವಾಗ ಇದ್ದಿದ್ದರೆ ಅದು ನಿಜವಾಗ್ಲೂ ಈಚೆ ಬರ್ತಾ ಇರಲಿಲ್ಲ, ಅದಂತೂ ಸತ್ಯ. ಸೊ ಅದ್ರ ಜೊತೆಗೆ ಇನ್ನೊಂದು ಗಮನ ಹರಿಸ್ಬೇಕಾಗಿರೋದು, ನಾನು ಇವ್ರ ಹತ್ರ ಎಲ್ಲ ಮಾತಾಡಿದಾಗ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅಲ್ಲಿ ಇನ್ನೇನು ಸ್ಟೋರಿ ಮಾಡಿದ್ವಿ, ಅಲ್ಲಿ ನಮ್ಮ ಕಾರ್ ನಿಂತಿದೆ ನೋಡಿ, ಅಲ್ಲಿ ಸ್ಟೋರಿ ಮಾಡಿದ್ದು, ಅಲ್ಲಿ ಜಿಂಕೆಗಳು ಬರ್ತಾ ಇದ್ದಿದ್ದು. ಅಲ್ಲಿಂದ ಬಂದರೆ ಇಲ್ಲಿ ತನಕ ಕಾಂಪೌಂಡ್ ಇದೆ. ಸೊ ಈ ಕಾಂಪೌಂಡು ಹೀಗೆ ಬಂದರೆ ಬನ್ನಿ ಮುಂದಕ್ಕೆ ಬನ್ನಿ ನೋಡಿ, ಇಲ್ಲೊಂದು ಕಡೆ ಓಪನ್ ಇದೆ, ಬಿಟ್ಟರೆ ಇಲ್ಲಿ ಇದಿಷ್ಟು ಫುಲ್ಲು ಕಾಂಪೌಂಡು ಬಿದ್ದೋಗಿದೆ. ಇಲ್ಲಿಂದ ಅಲ್ಲಿ ತನಕ ಕಾಂಪೌಂಡ್ ಬಿದ್ದೋಗಿದೆ. ಈ ಕಾಂಪೌಂಡ್ ಬಿದ್ದೋಗಿ ಸುಮಾರು 2 ವರ್ಷಗಳಾಯ್ತಂತೆ. ಜೋರಾಗಿ ಮಳೆ ಬಂದಾಗ ಮಳೆಗಾಲದಲ್ಲಿ ಈ ಕಾಂಪೌಂಡ್ ಬಿದ್ದೋಗಿರೋದು. ಅದಾದಮೇಲೆ ಕಾಂಪೌಂಡನ್ನ ರೆಡಿ ಮಾಡಿಸಿ ಅಂದ್ಕೊಂಡ್ಬಿಟ್ಟು ಮೇಲಿನ ಅಧಿಕಾರಿಗಳಿಗೆ ಇವರೆಲ್ಲರೂ ಪತ್ರ ಬರೆದಿದ್ದಾರೆ, ಕೇಳ್ಕೊಂಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಬಟ್ ಸರ್ಕಾರದ ಕಡೆಯಿಂದ ಅದಕ್ಕೇನು ಬರಬೇಕೋ ಫಂಡ್ ಬಂದಿಲ್ಲ, ಅಥವಾ ಅದೇನು ನಡಿಬೇಕೋ ಆ ಕೆಲಸಗಳು ನಡೆದಿಲ್ಲ. ಬಟ್ ಆದರೆ ಇವಾಗ ಇಲ್ಲಿನ ಒಂದು ಕೆಲವೊಬ್ಬರು ಸ್ಥಳೀಯರು ಎಲ್ಲ ನೋಡಿ ಇದನ್ನು ಹೇಳಿದಾಗ, ಏನಕ್ಕೆ ಅಂದರೆ ಈ ಕಾಂಪೌಂಡ್ ಬಿದ್ದಿರೋದ್ರಿಂದ ನೋಡಿ ಇಲ್ಲಿಂದ ನಾವು ಈಸಿಯಾಗಿ ದಾಟಿ ಹೋಗ್ಬೋದು. ನಾವುಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ನಾಯಿಗಳು. ಸೊ ಜಿಂಕೆಗಳು ಇವಾಗ ಒಳಗಡೆ ನೀರಿಲ್ಲ, ಇಲ್ಲೆಲ್ಲೋ ನೀರಿಟ್ಟಿದ್ದಾರೆ, ಆಹಾರ ಇಟ್ಟಿದ್ದಾರೆ, ತಿನ್ನಕ್ಕೆ ಇಲ್ಲಿಗೆ ಬಂದಾಗ 4-5 ನಾಯಿಗಳು ಒಟ್ಟೊಟ್ಟಿಗೆ ಜಿಂಕೆನ ಅಟ್ಯಾಕ್ ಮಾಡೋ ಒಂದು ಸಾಧ್ಯತೆಗಳಿದ್ದಾವೆ ಒಂದು. ಆ್ಯಂಡ್ ಇನ್ನೊಂದು, ರಾತ್ರಿ ಹೊತ್ತಲ್ಲಿ ಕಾಂಪೌಂಡು ಈಸಿಯಾಗಿ ದಾಟ್ಕೊಂಡು ಎಷ್ಟೋ ಜನ ಒಳಗಡೆ ಹೋಗಿ, ನಿಮ್ಗೆ ಗೊತ್ತು ಏನೇನೋ ಡ್ರಿಂಕ್ಸ್ಗಳು ಮಾಡೋದು, ಅಲ್ಲೆಲ್ಲ ಬಾಟ್ಲ್ಗಳೆಲ್ಲ ಒಡೆದಾಕಿದ್ದಾರೆ, ಆ ಚೂರುಗಳೆಲ್ಲ ಬಿದ್ದಿದ್ದಾವೆ. ಅದ್ರ ಜೊತೆಗೆ ಸಾಕಷ್ಟು ಜನ ಕಸಗಳನ್ನ ಎಸಿತಾರೆ ನೋಡಿ. ಇಲ್ಲಿ ಬಂದು ನೋಡಿ, ಇಲ್ಲೊಂದು ಪ್ಲಾಸ್ಟಿಕ್ ಕವರ್ ಇದೆ ಇಲ್ಲಿ ಕೆಳಗಡೆ. ರೋಡಲ್ಲಿ ಹೋಗ್ತಾ ಹಾಗೆ ಎಸ್ತು ಹೋಗೋದು ನಿಮಗೆ. ಹಾಗೆ ಮುಂದಕ್ಕೆ ಹೋದರೆ ರಿಸರ್ವ್ ಫಾರೆಸ್ಟ್ ಆಗಿರೋದ್ರಿಂದ ನಾವು ವಿತೌಟ್ ಪರ್ಮಿಷನ್ ಒಳಗಡೆ ಹೋಗೋ ಹಾಗಿಲ್ಲ. ನಾನು ಇಲ್ಲೇ ನಿಲ್ತೀನಿ. ಸೊ ಅಲ್ಲಿ ನೋಡಿ, ಅಲ್ಲಿ ಪ್ಯಾನ್ ಮಾಡಿದ್ರೆ ಕಾಣಿಸುತ್ತೆ, ಅಲ್ಲಿ ಕಸಗಳು ಹಾಕಿರೋದು ನೋಡಿ. ಒಂದು ಕಾಂಪೌಂಡ್ ಹಿಂದ್ಗಡೆ ಕಸಗಳು ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಒಂದು ಒಳಗಡೆ ಇರೋ ಪ್ರಾಣಿಗಳಿಗೆ ಸೇಫ್ಟಿ ಇಲ್ಲ, ಇನ್ನೊಂದು ಈ ಥರ ವೇಸ್ಟೇಜ್ಗಳು ಅದು ಇದು ಎಸೆಯೋದ್ರಿಂದ ಪ್ರಾಣಿಗಳೇನಾದರೂ ತಿಂದರೆ ಆ ಪ್ಲಾಸ್ಟಿಕ್ನೋ ಮತ್ತೊಂದು ಸಾಕಷ್ಟು ಮೆಡಿಸಿನ್ಗಳು, ಇಂಜೆಕ್ಷನ್ದು ಇದು ಏನೇನೋ ಬಿಸಾಕಿರ್ತಾರೆ, ತಿಂದರೆ 100% ಪ್ರಾಣಿಗಳಿಗೂ ಒಂದು ಎಫೆಕ್ಟ್ ಆಗುತ್ತೆ. ಕಾಡಿಲ್ಲ ಅಂದರೆ ಪ್ರಾಣಿಗಳಿರಲ್ಲ, ಪ್ರಾಣಿಗಳಿಂದ ಕಾಡಿರಲ್ಲ, ಅವೆರಡೂ ಇಲ್ಲ ಅಂದರೆ ಖಂಡಿತ ನಾವುಗಳು ಯಾರೂ ಬದುಕೋಕ್ಕಾಗಲ್ಲ. ಬಟ್ ಆದರೆ ಇಲ್ಲಿ ಕೆಲವು ಸ್ಥಳೀಯರು ವಾಲಂಟ್ರಿಯಾಗಿ ಇವಾಗ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಕಾಂಪೌಂಡ್ ಏನು ಬಿದ್ದೋಗಿದೆ, ಈ ಕಾಂಪೌಂಡ್ ಕಟ್ಟೋಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ಆ್ಯಂಡ್ ಜೊತೆಗೆ ನಮ್ಮ ಜೊತೆಗೆ ಯಾರ್ಯಾರು ಕೈ ಜೋಡಿಸೋದು ಅಂತಂದರೆ ಯಾರಿಗೂ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಇಲ್ಲಿ. ಸೊ ನಿಮ್ಮ ಕಡೆಯಿಂದ ಏನೋ ಒಂದು 5 ಮೂಟೆ ಸಿಮೆಂಟೋ 3 ಮೂಟೆ ಸಿಮೆಂಟ್ ಆಗಿರ್ಬೋದು, ಅಥವಾ ಇಟ್ಕಿಗಳಾಗಿರ್ಬೋದು, ಇಲ್ಲ ವಾಲಂಟ್ರಿಯಾಗಿ ನಾವು ಜನಕ್ಕೆ ಕಳಿಸ್ತೀವಿ, ಇಲ್ಲ ನಾವೇ ಬಂದು ಖುದ್ದಾಗಿ ಕೆಲಸ ಮಾಡ್ತೀವಿ ಅನ್ನೋರು ದಯವಿಟ್ಟು ಆದಷ್ಟು ಬೇಗ ಬನ್ನಿ. ಈ ಕೆಲಸ ಅದು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆಗಿ ಕಾಂಪೌಂಡ್ ನಿಂತರೆ ಖಂಡಿತವಾಗಿಯೂ ಹೊರಗಡೆಯಿಂದ ಬೇರೆ ನಾಯಿಗಳೆಲ್ಲ ಒಳಗಡೆ ಹೋಗೋದು ತಪ್ಪುತ್ತೆ. ಆ್ಯಂಡ್ ಖಂಡಿತವಾಗಿಯೂ ಜಿಂಕೆಗಳಿಗೊಂದು ರಕ್ಷಣೆ ಸಿಗುತ್ತೆ. ಆ್ಯಂಡ್ ಇದಕ್ಕೆ DFO ಅವರು ರವೀಂದ್ರ ಸರ್ ಆಗಿರಲಿ ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಖಂಡಿತವಾಗಿಯೂ ಕಂಪ್ಲೀಟ್ ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಏನೋ ಮಾಡ್ತಿದ್ದೀರಾ ಸರ್, ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ, ಖಂಡಿತವಾಗಿ ಮಾಡಿ ಅಂತ. ಆ್ಯಂಡ್ ಜೊತೆಗೆ ಇಲ್ಲಿ ಸ್ಥಳೀಯರೇ ನಿನ್ನೆ ಊಟ ಎಲ್ಲ ಕೊಡ್ತಾಯಿದ್ರು, ಅವರು ಕೂಡ ನನ್ನ ಜೊತೆ ಇದ್ದಾರೆ, ನಿರಂಜನ್. ಎಸ್ ಸರ್, ಇವತ್ತು ಕೂಡ ಬಂದಾಗ ಫಾರೆಸ್ಟ್ ಆಫೀಸರ್ ಹತ್ರ ಮಾತಾಡ್ತಾ ಇದ್ವಿ, ಕೆಲವೊಂದು ವಿಚಾರಗಳಿಗೆ ಗೊಂದಲಗಳಾಯಿತು. ನಿನ್ನೆ ಏನೋ ಒಂದು ಊಟ ತಿಂಡಿ ಎಲ್ಲ ಕೊಟ್ಟಿರೋದು. ಆ್ಯಂಡ್ ಜೊತೆಗೆ ನಿನ್ನೆ ನೀವು ಏನು ಮಾಡ್ತಾಯಿದ್ದೀರೋ ಅದಕ್ಕೆ ನಿಮಗೆ ಆಲ್ರೆಡಿ ಸ್ಥಳೀಯರಿಂದ ಒಂದು ಸಪೋರ್ಟ್. ನಾಯಿ ನೋಡಿ ಒಳಗಡೆ ನಾಯಿ ನೋಡಿ
ನೋಡಿ ಇವಾಗ ಮಾತಾಡ್ತಾ ಇದ್ದೀವಿ ನೋಡಿ, ನಾಯಿ ಒಳಗಡೆ ಹೋಗಿದೆ. ನೋಡಿ ಈ ಥರ ಆಗೋದ್ರಿಂದ ಏನು ಹಬ್ಬ ಅಂದರೆ ಇದು ಇನ್ನೊಂದು ಒಂದು ಎರಡು ಸಲ ಮಳೆ ಬರೋ ತನಕ ಅಷ್ಟೇ ಈ ಪ್ರಾಬ್ಲಮ್. ಒಂದ್ಸಲ ಮಳೆ ಬಂದ್ಬಿಡ್ತು, ಒಂದ್ಸಲಿ ಮಳೆ ಬಂದ್ರೆ ಅದ್ರ ಊಟ ಅದ್ ಸಿಗುತ್ತೆ, ಅದು ಒಳಗಡೆ ನೀರು ಸಿಗುತ್ತೆ, ಒಳಗೆ ಹೋಗ್ಬಿಡುತ್ತೆ. ಇಲ್ದರ ಕಾರಣಕ್ಕೆ ಈ ಕಾಂಪೌಂಡ್ ನಾವು ಮಾಡೋದ್ರಿಂದ ಲೈಫ್ ಟೈಮ್ ಇದ್ದದ್ದು ಸೇಫ್ಟಿ ಆಗುತ್ತೆ. ಒಂದು ಎರಡನೇದು ಪಬ್ಲಿಕ್ ಟಾಯ್ಲೆಟ್ ಆಗಿ ಯೂಸ್ ಮಾಡಿರೋದು ಅದು ನಿಲ್ಲುತ್ತೆ. ಪಬ್ಲಿಕ್ ಟಾಯ್ಲೆಟ್ ಯೂಸ್ ಈ ಕಡೆ ಇರೋರೆಲ್ಲರೂ ಪಬ್ಲಿಕ್ಕಿಗೆ ಬೆಳಗ್ಗೆ ಎದ್ರೆ ಒಂದು 50 ಜನ 100 ಜನ ಒಳಗಡೆ ಹೋಗ್ತಾರೆ. ಒಳಗೋದವ್ರು ಏನು ಮಾಡ್ತಾರೆ ಏನು ಬಿಡ್ತಾರೆ ಗೊತ್ತಿಲ್ಲ. ಸೊ ಸಾಹೇಬ್ರಿಗೂ ನನಗೆ ಅದೇ ಮಾತು ಹೇಳಿದ್ದು, ಸರ್ ನೀವು ಫಸ್ಟು ಹೈಟ್ ಮಾಡೋದಕ್ಕಿಂತ ಬಿದ್ದಿರೋ ಜಾಗದಲ್ಲಿ ಕಾಂಪೌಂಡ್ ಒಂದು ಇದು ಮಾಡಿ ಅಂತ. ನಾನು ನಿಮಗೆಲ್ಲ ರೀತಿ ಸಪೋರ್ಟ್ ಮಾಡ್ತೀನಿ. ನೀವು ಇನಿಷಿಯೇಟಿವ್ ತಗೊಂಡಿದ್ದೀರಾ, ಮಾಡೋದಾದರೆ ನೋಡಿ ಅದೇನು ಮಾಡ್ಬೋದು ಪ್ಲ್ಯಾನ್ ಮಾಡಿಬಿಟ್ಟು ಹೇಳಿ ನನಗೆ. ನಾವು ಗೌರ್ಮೆಂಟಿಗೆ ಬರ್ತಿದ್ದೀವಿ, ಗೌರ್ಮೆಂಟಿಂದ ಬರೋದಕ್ಕೆ ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್. ಮೇನ್ ವೇಲ್ ನೀವೇನು ಮಾಡೋದಾದರೆ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾನು ರಿಕ್ವೆಸ್ಟ್ ಮಾಡೋದೇನಂತಂದರೆ ಫೈನಾನ್ಷಿಯಲಿ ಯಾರ ಹತ್ರ ನಾವು ಏನೂ ಕೇಳೋದು, ಮೆಟೀರಿಯಲ್ಸ್ ಏನು ಬೇಕೋ ಅದು ಕೊಡಿಸಿದ್ರೆ ಲೇಬರ್ಗೆ ನಾವೇನೋ ಒಂದು ವ್ಯವಸ್ಥೆ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ಬೋದು. ಕೆಲಸ ಮಾಡೋದ್ರಿಂದ ತುಂಬ ಫಾರೆಸ್ಟಿಗೆ ಅನುಕೂಲ ಆಗ್ತದೆ, ಅನಿಮಲ್ಸ್ಗೆ ಅನುಕೂಲ ಆಗ್ತದೆ. ಇದು ಪೀಪಲ್ ಹೌ ದೇ ಟೇಕ್ ಇಟ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಮತ್ತು ನಮ್ಮ ಅಪಾರ್ಟ್ಮೆಂಟಲ್ಲಿ ಒಂದು 2-3 ಜನ, ಕಾರ್ತಿಕ್ ಆ್ಯಂಡ್ ಇನ್ನೊಬ್ರು ಇದ್ದಾರೆ, ದೇ ವಿಲ್ ಆಲ್ಸೋ ಜಾಯಿನ್ ಅಸ್. ಅವ್ರಿಗೆ ಏನು ಬೇಕೋ ಅವರು ಕೊಡ್ಸೋಕ್ಕೆ ರೆಡಿ ಇದ್ದಾರೆ. ಅಪಾರ್ಟ್ಮೆಂಟ್ ಕಡೆಯಿಂದ ಮಾಡ್ತಾರೆ, ಬೇಕ್ರಿ ಅವ್ರೂ ಸಪೋರ್ಟ್ ಮಾಡ್ತಾರೆ. ಸೊ ಇಲ್ಲಿ ಲೋಕಲಲ್ಲಿ ಇನ್ಯಾರು ಮಾಡ್ತಾರೆ ನಾನು ಕೇಳ್ತೀನಿ. ಸೊ ನಿಮ್ಮ ಕಡೆಯಿಂದ ನಾನು ಕೇಳ್ಕೊಂತಿರೋದು ಏನಂದರೆ ಬೇರೆ ಪಬ್ಲಿಕ್ಸ್ಗೂ ಯಾರಿಗಾರ ಇದ್ರ ಮೇಲೆ ಇಂಟ್ರೆಸ್ಟ್ ಇದ್ದು ವಾಲಂಟಿಯರಾಗಿ ನಾವೇ ಸಪೋರ್ಟ್ ಮಾಡ್ತೀವಿ ಅನ್ನೋ ಆ ಕನ್ಸರ್ನ್ ಇರೋರು ಡೆಫಿನೆಟಾಗಿ ಕಾಂಟ್ಯಾಕ್ಟ್ ಮಾಡಿ ಅವ್ರು ಏನು ಕೊಡಿಸ್ತಾರೆ ಹೇಳಿದ್ರೆ ನಾವು ಕಲೆಕ್ಟ್ ಮಾಡ್ಕೊಬೋದು. ಇಲ್ಲ ತಂದು ಕೊಟ್ರು ಓಕೆ, ನನ್ನ ನಂಬರ್ ನೀವು ಶೇರ್ ಮಾಡಿ, ತೊಂದರೆ ಇಲ್ಲ. ಯಾರಿಗೆ ಏನಾರು ವಾಲಂಟ್ರಿ ಆಗಿದ್ದರೆ ಅವ್ರಿಗೆ ಕಾಲ್ ಮಾಡಲಿ, ಇಲ್ಲಿಗೇನು ಬೇಕು ಹೇಳೋಣ, ಆ ಕನ್ಸ್ಟ್ರಕ್ಷನ್ಗೆ ಏನು ಸಂಬಂಧಪಟ್ಟಿದ್ದು ಮಿಕ್ಕಿದೆಲ್ಲ ನಾವು ನೋಡ್ಕೊತೀವಿ ಅಂತ ತೊಂದರೆ ಇಲ್ಲ. ಪ್ರಾಣಿಗಳಿಗೆ ಫುಡ್ ವಾಟರ್ಗೆ ಏನು ನಡೀತಿದೆ ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಮೇನ್ ಮುಖ್ಯವಾಗಿ ಕಾಂಪೌಂಡ್ ಇದಕ್ಕೆ ಸಪೋರ್ಟ್ ಮಾಡಿದ್ರೆ ಸೊ ವಿ ಕ್ಯಾನ್ ಡೂ ಇಟ್. ಎಸ್ ಸರ್, ಹಾಗೆ ಆಗಲಿ. ಯಾಕಂದರೆ ಇವಾಗ ಏನು ನೀರು ಮತ್ತು ಇದು ನಾವು ನಿನ್ನೆ ವಿಚಾರಿಸಿದಾಗ ಇವತ್ತು ಆ್ಯಕ್ಚುಲಿ ವಾಲಂಟ್ರಿಯಾಗಿ ನಾವುಗಳು ಕೂಡ ಸಾಕಷ್ಟು ಜನ ಹೇಳಿದಾಗ ನೀರಿನ ಟ್ಯಾಂಕರ್ ಒಳಗಡೆ ನೀರಿನ ವ್ಯವಸ್ಥೆ ಮಾಡಬೇಕು ಅಂದ್ಕೊಂಡು, ಬಟ್ ಆಮೇಲೆ ನಮಗೂ ಕೂಡ ತಿಳಿದು ಬಂದಿದೆ ಏನಂದರೆ ಒಳಗಡೆ ಹೋಗೋಕ್ಕೆ ವೆಹಿಕಲ್ ವ್ಯವಸ್ಥೆ ಇಲ್ಲ. ಸೊ ಓನ್ಲಿ ಒಂದು ಕೆರೆ ಇದೆ, ಕೆರೆಯಲ್ಲಿ ನೀರು ತುಂಬಿಸಿದ್ದಾರೆ ಆಲ್ರೆಡಿ. ಆ್ಯಕ್ಚುಲಿ ನಿನ್ನೆ ಎಲ್ಲ ಹೇಳಿದ ಮೇಲೆ ನಿನ್ನೆ ನೀರೆಲ್ಲ ಫಿಲ್ಲಪ್ ಆಗಿದೆ. ಸೊ ಅದರಿಂದ ಏನೂ ಸಮಸ್ಯೆ ಇಲ್ಲ ಒಳಗಡೆ. ಬಟ್ ಬೇರೆ ಕಡೆ ಎಲ್ಲ ಇಲ್ಲಿ ಕಾಣಿಸಿರೋ ಜಾಗದಲ್ಲಿ ಚಿಕ್ಕ ಪುಟ್ಟ ಒಂದು ತೊಟ್ಟಿಗಳು ಇಟ್ಬಿಟ್ಟು ನೀರು ಇಟ್ಟಿದ್ದಾರೆ. ಕಾಂಪೌಂಡ್ ಇಶ್ಯೂ ಒಂದು 3 ಕಡೆ ಈ ಥರ ಬಿದ್ದಿದೆ. ಇಷ್ಟು ಕಂಪ್ಲೀಟ್ ಮಾಡಿದ್ರೆ 80% ಆದಂಗೆ ಅಲ್ವಾ ಮೇನ್. ಯಾಕಂದರೆ ನೀರು ಕುಡಿಯೋಕ್ಕೆ ಅವು ಇಲ್ಲಿ ನೀರು ಅಥವಾ ಫುಡ್ ಇಟ್ಟಾಗ ತಿನ್ನಕ್ಕೆ ಇಲ್ಲಿ ತನಕ ಬರುತ್ತೆ, ಬಂದಾಗ ಸೇಫ್ಟಿನೇ ಇಲ್ಲ ಅಂದರೆ ಬರೋದು ಬಿಡ್ತಾವ ಅಷ್ಟೇ. ಆಮೇಲೆ ಹೊಟ್ಟೆ ಹಸುವಿಂದ ಸಾಯ್ಬೇಕಾಗುತ್ತೆ ಅಷ್ಟು. ಹಸುಗಳಿಗೂ ಹೋಗ್ತದೆ ಒಳಗಡೆ, ಹಸುಗಳು ಹೋಗ್ತದೆ, ನಾಯಿಗಳು ಹೋಗ್ತದೆ, ಮನುಷ್ಯರು ಹೋಗ್ತಾರೆ. ಮನುಷ್ಯರು ಹೋದವ್ರು ಏನು ಮಾಡ್ತಾರೆ ಅದು ನಾನೇನು ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿಲ್ಲ. ಮನುಷ್ಯಷ್ಟು ಇದು ಇನ್ನೊಂದು ಯಾವುದಿಲ್ಲ. ಈ ನಾಯಿಗಳು ಜಿಂಕೆ ಮೇಲೆ ಹೋಗ್ತದೆ. ಸೊ ಇದು ರೊಟೀನ್ ಆಗ್ತಾ ಇದೆ. ಎಸ್, ಇದಕ್ಕೆ ಯಾರ್ಯಾರು ವಾಲಂಟ್ರಿಯಾಗಿ ಸಪೋರ್ಟ್ ಮಾಡಬೇಕು ಅಂತೀರಾ ದಯವಿಟ್ಟು ಈ ಅಡ್ರೆಸ್ನ ಮತ್ತು ನಾನು ನಂಬರ್ನ ಹಾಕ್ತೀನಿ. ನಾನು ಆ್ಯಕ್ಚುಲಿ ಸದ್ಯಕ್ಕೆ ಈ ಕಾಂಪೌಂಡ್ ಕಟ್ಸೋ ಒಂದು ವಿಚಾರದಲ್ಲಿ ನಿರಂಜನ್ ಅವ್ರ ಜೊತೆ ಸ್ಪೀಡ್ ಪ್ಲಸ್ ಜೊತೆ ಕೈ ಜೋಡಿಸಿ ನಿಮ್ಮ ಕಡೆಯಿಂದ ಏನಾಗುತ್ತೆ ಸಹಾಯ, ಸಿಮೆಂಟ್ ಆಗಿರ್ಬೋದು, ಇಟ್ಕೆ ಆಗಿರ್ಬೋದು, ಸ್ಯಾಂಡ್ ಆಗಿ ಮರಳಾಗಿರ್ಬೋದು, ಏನಾಗುತ್ತೆ ನಿಮ್ಮ ಕಡೆಯಿಂದ ಒಂದು ಸಹಾಯ ಕೊಡಿ. ಎಲ್ಲ ಒಟ್ಟಾಗಿ ನಿಂತ್ಕೊಂಡು ಇದೇನಿದೆಯೋ ಒಂದು ಕಾಂಪೌಂಡ್ ಕಟ್ಟೋ ಒಂದು ಕೆಲಸನ ಕಂಪ್ಲೀಟ್ ಮಾಡೋಣ. 100% ಅದು ಕೂಡ ಒಂದು ತುಂಬ ಒಳ್ಳೆಯ ಒಂದು ಪುಣ್ಯದ ಕೆಲಸ. ಸೊ ಇದಕ್ಕೆ ನಮ್ಮ ಜೊತೆ ಕೈ ಜೋಡಿಸಿ, ನಿರಂಜನ ಜೊತೆ ಕೈ ಜೋಡಿಸಿ ಅಂತ ಹೇಳ್ತೀನಿ ನಾನು ಆ್ಯಕ್ಚುಲಿ. ಪಬ್ಲಿಕ್ಕಿಗೆ ಇನ್ನೊಂದು ರಿಕ್ವೆಸ್ಟು, ದಯವಿಟ್ಟು ಕಸ ಹಾಕಕ್ಕೆ ಮುಂಚೆ ಯೋಚನೆ ಮಾಡಿ ಎಲ್ಲ ಆಗ್ತಿದೆ. ಅದ್ರೂ ತುಂಬ ತಿಳಿದವರಿರೋಂಥ ಏರಿಯಾ ಇದು ರಾಜರಾಜೇಶ್ವರಿ ನಗರ. ಬಟ್ ಇಲ್ಲಿ ಕೃಷ್ಣ ಗಾರ್ಡನ್ ಅನ್ನೋ ಒಂದು ಏರಿಯಾದಲ್ಲಿ ಕಸ ಹಾಕಿ ಹೋಗ್ತಾರೆ ನೈಟ್ ಟೈಮ್. ದಯವಿಟ್ಟು ಅದನ್ನ ಸ್ಟಾಪ್ ಮಾಡಿ. ದಿನ ನೋಡಿದ್ರೆ ಒಂದು ದಿವಸ ಬಂದು ನಮ್ಮ ಜೊತೆ ಒಂದು ಅರ್ಧ ಗಂಟೆ ಕೆಲಸ ಮಾಡಿದ್ರೆ ಅದ್ರ ನೋವು ಏನಂತ ಅವ್ರಿಗೆ ಅರ್ಥ ಆಗುತ್ತೆ. ಸುರೇಶ್ ಭಟ್ರು ಪಾಪ ಇಡೀ ರಾಜರಾಜೇಶ್ವರಿ ನಗರಲ್ಲಿ ಅವ್ರ ಟೀಮ್ ತುಂಬ ಸಪೋರ್ಟ್ ಮಾಡ್ತಾರೆ. ಈಗ ನಾವು ಕೇಳಿದ ತಕ್ಷಣ ಬಂದು ನಮ್ಮ ಜೊತೆಗೆ ಇಲ್ಲಿ ಹ್ಯಾಂಡ್ ಜೋಡಿಸಿ 2 ವಾರ ಅವರು ಸಂಡೇಸ್ ಮಾಡ್ತೀವಿ, ವೀಕ್ಲಿ ಒನ್ಸು. ಇಲ್ಲಿವರೆಗೂ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನೂ 2 ವಾರ ಕೆಳಗಡೆವರೆಗೂ. ಈ ಕಸ ಹಾಕೋದು ಅವರಾಗಿ ಅರ್ಥ ಮಾಡ್ಕೊಂಡು ವಾಲಂಟಿಯರ್ ನಿಲ್ಸಿದ್ರೆ ಕ್ಲೀನ್ ಮಾಡೋಕೆ ಇನ್ನೊಬ್ರು ಯಾಕೆ ಬೇಕು ಸರ್? ಈಗ ಎಕ್ಸಾಂಪಲ್ ಆ ಕಸಗಳನ್ನ ವಾಪಸ್ ತಂದು ನಿಮ್ಮನೆ ಕಾಂಪೌಂಡಲ್ಲೇ ವಾಪಸ್ ಬಿಸಾಕಿದ್ರೆ ಹೇಗಿರುತ್ತೆ ಹೇಳಿ? ಸೊ ಅರ್ಥ ಮಾಡ್ಕೊಳ್ಳಿ. ದಿನ ಬೆಳಿಗ್ಗೆ ಕಸಕ್ಕೆ ಗಾಡಿಗಳು ಬರುತ್ತೆ, ಒಂದಿನ ವೆಟ್ಟು ಒಂದಿನ ಡ್ರೈ ಅಂತ ಬರುತ್ತೆ. ದಯವಿಟ್ಟು ಬೆಳಿಗ್ಗೆ ಬೇಗ ಇದ್ದು 6 ಗಂಟೆಗೋ 6:15 ಬರೋ ಗಾಡೀಲಿ ಕಸ ಹಾಕಿ. ಈ ರೀತಿ ರಸ್ತೆ ಬದಿಯಲ್ಲಿ ದಯವಿಟ್ಟು ಬಿಸಾಕ್ಬೇಡಿ ಕಸಗಳನ್ನ. ಎಸ್ ಸರ್, ನೋಡೋಣ ಇದಕ್ಕೆ ಎಷ್ಟು ಜನ ಸಪೋರ್ಟ್ ಮಾಡ್ತಾರೆ ಏನು ಅಂತ. ನಾನು ನಂಬರ್ಗಳು ಹಾಕ್ತೀನಿ, ಇದಾಗುತ್ತೆ. ಸೊ ಇದು ಏನು ಒಂದು ಪ್ರಯತ್ನ ಪಡ್ತಾ ಇದೀವಿ ಇಲ್ಲಿ ಹೇಗೆ ಅಂತಂದರೆ ಈ ಕಾಂಪೌಂಡ್ ವಿಚಾರವಾಗಿರ್ಬೋದು, ಅಥವಾ ಒಂದು ನೀರಿನ ವಿಚಾರ ಆಗಿರ್ಬೋದು, ಅಥವಾ ಆಹಾರದ ವಿಚಾರವಾಗಿರ್ಬೋದು ಪ್ರಾಣಿಗಳಿಗೆ.
ಖಂಡಿತ ಈ ಒಂದು ನ್ಯೂಸ್ ನಿನ್ನೆ ಏನು ಮಾಡಿದ್ವಿ ಅಥವಾ ಈ ಒಂದು ಅಭಿಯಾನ ಏನು ಮಾಡ್ತಿದ್ವಿ ಇದ್ರ ಉದ್ದೇಶ ಇಷ್ಟೇ, ಒಂದು ಮಾನವೀಯತೆ ದೃಷ್ಟಿ ಬಿಟ್ಟರೆ ಒಂದು ವೇಳೆ ನಿಜವಾಗ್ಲೂ ತಪ್ಪು ನಡೀತಿದ್ರೆ ಎಚ್ಚೆತ್ಕೊಳ್ಳಿ. ಯಾಕಂದರೆ ಎಲ್ಲ ಕಡೆ ನಾವುಗಳೇ ಹೋಗೋಕ್ಕಾಗಲ್ಲ. ಇಲ್ಲೆಲ್ಲೋ ನೀವು ನೋಡಿದವರು ಈ ಬನ್ನೇರುಘಟ್ಟ ಸುತ್ತಮುತ್ತ ಇರೋ ಫಾರೆಸ್ಟ್ ಆಗಿರ್ಬೋದು ಅಥವಾ ಆನೇಕಲ್ ಹತ್ರ ಯಾವುದೇ ಇರ್ಬೋದು, ಅಲ್ಲೆಲ್ಲೋ ನಿಮ್ಮ ಕಣ್ಣಿಗೆ ಈ ಥರ ಒಂದು ಪರಿಸ್ಥಿತಿ ಕಾಣಿಸಿದರೆ ದಯವಿಟ್ಟು ಅಲ್ಲೇನೋ ಒಂದು ನೀರು ಕೊಡೋದು, ಫುಡ್ ಕೊಡೋದು, ಇಂಥದ ಒಂದು ನೀವು ಕೂಡ ಮಾಡಿ ಎಲ್ಲ ಕಡೆ ವಾಲಂಟ್ರಿಯಾಗಿ. ಆ್ಯಂಡ್ ಪ್ರತಿಯೊಬ್ಬರು ಅಷ್ಟೇ ನಿಮ್ಮ ಮನೇಲಿ, ನನಗೆ ಗೊತ್ತು ಈಗ ಎಲ್ಲರೂ ಕೂಡ ಬೆಂಗಳೂರಲ್ಲೂ ನೀರಿನ ಅಭಾವ ತುಂಬ ಇದೆ, ಕುಡಿಯೋ ನೀರಿನ ಅಭಾವ, ಟ್ಯಾಂಕರ್ಗಳಲ್ಲಿ ಹಾಕ್ಸ್ಕೊತಾ ಇದ್ದೀರಾ. ಬಟ್ ಸಾಧ್ಯವಾದರೆ ನಿಮ್ಮ ಮನೆಗಳ ಮೇಲೆ ಒಂದು ಬೌಲಲ್ಲಿ ಹಕ್ಕಿಗಳಿಗೆ ಒಂದು ನೀರಿಡೋವಂಥದ್ದು, ಅಥವಾ ಮನೆ ಕೆಳಗಡೆ ಎಲ್ಲೋ ಒಂದು ಕಡೆ ಜಾಗ ಇದ್ದರೆ ನಾಯಿಗಳಿಗೋ ಇನ್ನೊಂದು ಯಾವುದೋ ಪ್ರಾಣಿಗಳಿಗೋ ಒಂದು ನೀರಿಡೋವಂಥದ್ದು, ಇಂಥ ಒಂದು ಪುಣ್ಯದ ಕೆಲಸ ಮಾಡಿ. ದಯವಿಟ್ಟು ಇದರಲ್ಲಿ ಎಲ್ಲರೂ ಒಟ್ಟಿಗೆ ಯಾವ ಒಂದು ಲಾಭನೂ ಅಪೇಕ್ಷೆ ಪಡದೆ ಒಂದು ಮಾನವೀಯತೆ ದೃಷ್ಟಿಯಿಂದ ಎಲ್ಲರೂ ಒಟ್ಟಾಗಿ ಕೈ ಜೋಡಿಸಿ ನಮ್ಮ ಕಡೆಯಿಂದ ಏನಾಗುತ್ತೋ ಅದನ್ನು ನಾವು ಈ ಪ್ರಕೃತಿಗೆ ಅಥವಾ ಈ ಸಮಾಜಕ್ಕೆ ಕೊಡೋ ಒಂದು ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಸ್ಪೀಡ್ ಪ್ಲಸ್ ಕರ್ನಾಟಕ.